ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತು ವರ್ಷದ ಮೊದಲನೇ ಸೋಮವಾರ. ಹಾಗಾಗಿ ಬೆಳಗ್ಗೆನೇ ಬೇಗನೆ ಎದ್ದಿದ್ದೀನಿ. ಮುಖ ಎಲ್ಲ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ಇವಾಗ ಅಡುಗೆ ಮನೆಗೆ ಬಂದಿದ್ದೀನಿ ಸ್ನೇಹಿತರೆ. ಹೆಣ್ಮಕ್ಳ ಲೈಫ್ ಸ್ಟೈಲ್ ಹೇಗಿರಬೇಕು ಪ್ರತಿನಿತ್ಯ ಅನ್ನೋದು ನಿಮ್ಮೊಂದಿಗೆ ಶೇರ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ಹಾಗಾಗಿ ಬನ್ನಿ, ಇವತ್ತು ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ. ವಿಡಿಯೋ ನಿಮಗೆಲ್ಲರಿಗೂ ಇಂಪಾರ್ಟೆಂಟ್ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಹಾಗಾಗಿ ದಯವಿಟ್ಟು ಎಲ್ಲರೂ ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ. ಮೊದಲಿಗೆ ನೋಡ್ರಿ, ನಾ ಎದ್ದ ತಕ್ಷಣ ಈ ರೀತಿ ಬಿಸಿನೀರು ಕುಡಿತೀನಿ ಖಾಲಿ ಹೊಟ್ಟೆಲಿ. ಇದು ಎಲ್ಲರೂ ಅಳವಡಿಸ್ಕೊಳ್ಳುವಂಥ ರೂಢಿನೇ ಸ್ನೇಹಿತರೆ. ಹಾಗಾಗಿ ಈ ರೀತಿ ನಾವು ಅಳವಡಿಸ್ಕೊಳ್ಳೋದ್ರಿಂದ ಆರೋಗ್ಯ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಇದಾದ ಬಳಿಕ ಯಾವುದಾದ್ರೂ ಕಷಾಯಗಳನ್ನು ಕುಡಿಬೋದು. ನೀವು ಟೀ ಕಾಫಿ ಸ್ಕಿಪ್ ಮಾಡಿ ಕಷಾಯಗಳನ್ನು, ಜೀರಿಗೆ ನೀರು ಆಗಲಿ ಅಥವಾ ಸೋಂಪು ಕಾಳು ನೀರಿಗಾಗಲಿ ಅಥವಾ ಧನಿಯಾ ಕಾಳು, ಇದು ಯಾವುದು ನಿಮ್ಗೆ ಇಷ್ಟ ಆಗುತ್ತೋ ಅದು ಬೇರೆ ಬೇರೆ ನೀರುಗಳನ್ನು ನೀವು ಕುಡಿಯೋದು ತುಂಬ ಒಳ್ಳೆಯದು ಸ್ನೇಹಿತರೆ. ಮತ್ತು ಹಣ್ಣು ಹಂಪಲು ಮತ್ತು ತರಕಾರಿಗಳು, ಸೊಪ್ಪು, ಕಾಳು, ಮೊಳಕೆ ಕಾಳು ಈ ರೀತಿ ತಿನ್ನೋದ್ರಿಂದ ಆರೋಗ್ಯ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ನಾವು ಹೆಣ್ಮಕ್ಳು ಚೆನ್ನಾಗಿ ಆರೋಗ್ಯವಾಗಿದ್ದರೆ ಮನೆಯ ಕುಟುಂಬದ ಸದಸ್ಯರ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೋಬೋದು. ಇವಾಗ ನೋಡಿರಿ, ರಾತ್ರಿನೇ ನೆನೆಸಿಟ್ಟಂಥ ಬಾದಾಮಿ ಮತ್ತು ಮೆಂತ್ಯಕಾಳು, ಚಕ್ಕೆ ಎಲ್ಲವನ್ನು ಇಟ್ಟಿದ್ದೀನಿ. ಒಂದು ಅರ್ಧ ಗಂಟೆ ಬಿಟ್ಟು ಅದನ್ನ ಸೇವನೆ ಮಾಡ್ತೀನಿ. ಅಷ್ಟರ ಬಳಿಕ ನಾನು ಇವಾಗ ಬಾಗಿಲೆಲ್ಲ ಕ್ಲೀನು ಮಾಡ್ಕೊಳಕ್ಕೆ ಬಂದಿದ್ದೀನಿ ಸ್ನೇಹಿತರೆ. ಪ್ರತಿನಿತ್ಯ ಎದ್ದ ತಕ್ಷಣ ಹೆಣ್ಮಕ್ಳು ಈ ಕೆಲಸವನ್ನು ನಾವು ಕ್ರಮಬದ್ಧವಾಗಿ ಮಾಡಿದರೆ ಮನೆಯಲ್ಲಿ ಏನೇ ಒಂದು ತೊಂದರೆ ಇದ್ದರೂ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಕೆಲವೊಂದು ಮನೆಗಳಲ್ಲಿ ನೋಡ್ತಾ ಇರ್ತೀವಿ, ಹೇಳೋದು ಲೇಟು, ಯಾವಾಗೋ ಹೇಳೋದು ಯಾವಾಗ ತಿನ್ನೋದು, ಹೇಗೆ ಎದ್ರೆ ಇದ್ಬಿಡು, ಮಾಡಿದ್ರೆ ಇದ್ಬಿಡು, ಈ ಒಂದು ಲೇಜಿಸ್ತನ ಮಾಡ್ತಿರ್ತಾರೆ. ಹಾಗಾಗಿ ಅದನ್ನೆಲ್ಲ ಬಿಡಬೇಕಾಗುತ್ತೆ. ಯಾಕಂದರೆ ಮಾಡೋ ಕೆಲಸದಲ್ಲಿ ನಾವು ಫಸ್ಟು ಗಮನ ಕೊಡಬೇಕು. ಅದರಲ್ಲಿ ಶಕ್ತಿ ಶ್ರದ್ಧೆಯಿಂದ ನಾವು ಮಾಡ್ತಾಯಿದ್ರೆ ಯಾವುದು ನಮಗೆ ಕಷ್ಟ ಅನಿಸೋದಿಲ್ಲ, ಯಾವುದು ನಮಗೆ ದೊಡ್ಡದು ಅನಿಸಲ್ಲ ಸ್ನೇಹಿತರೆ. ನೋಡಿರಿ, ಈ ರೀತಿ ಬಾಗಿಲೆಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಎಲ್ಲ ಬಿಟ್ಕೊಂಡೆ. ಇದಾದ ಬಳಿಕ ಇವಾಗ ನಾನು ಅಡುಗೆ ಮನೆಗೆ ಬಂದು ಪಾತ್ರೆಗಳೆಲ್ಲ ತೊಳ್ಕೊತಾ ಇದ್ದೀನಿ. ಆದಷ್ಟು ರಾತ್ರಿಯೇ ಕ್ಲೀನ್ ಮಾಡಿಟ್ಟಿರ್ತೀನಿ. ಇವತ್ತು ಏನೋ ಒಂದು ಸ್ವಲ್ಪ ಪಾತ್ರೆಗಳು ಉಳಿದಿತ್ತು, ಅದು ರೈಸು ಸಾಂಬಾರು ಎಲ್ಲ ಬಿಸಿ ಮಾಡಿ ತೆಗೆದು ಇವಾಗ ಅದನ್ನು ಎಲ್ಲವನ್ನು ತೊಳಿತಾ ಇದ್ದೀನಿ ಸ್ನೇಹಿತರೆ. ಈ ರೀತಿ ನಾವು ಅಚ್ಚುಕಟ್ಟಾಗಿ ಆಗಿನ ಕೆಲಸ ಆಗಲೇ ಮಾಡ್ಕೊಳೋದ್ರಿಂದ ಯಾವುದೂ ಕಷ್ಟ ಅನಿಸಲ್ಲ ಸ್ನೇಹಿತರೆ. ಹಾಗೆ ನಾವು ಮಾಡೋ ಕೆಲಸದಲ್ಲಿ ಗಮನ ಕೊಡ್ತಾ ಇದ್ದರೆ ಯಾವುದು ನಮಗೆ ದೊಡ್ಡದು ಅನಿಸಲ್ಲ ಮತ್ತು ಮಾಡುವಾಗ ನಮಗೆ ಬೇಜಾರು ಅನಿಸೋದಿಲ್ಲ. ಹಾಗಾಗಿ ಸ್ನೇಹಿತರೆ ನೋಡಿರಿ, ಈ ರೀತಿ ಎಲ್ಲ ಪಾತ್ರೆಗಳನ್ನೆಲ್ಲ ತೊಳ್ಕೊಂಡು ಮತ್ತು ನಾವು ಪ್ರತಿನಿತ್ಯ ನಾವು ತಿನ್ನೋ ಆಹಾರದಲ್ಲಿ ಸೇವನೆಯನ್ನು ಮಾಡ್ತಾ ಇರ್ತೀವಲ್ವ, ಒಂದು ಸ್ವಲ್ಪ ಅದರಲ್ಲಿ ಚೇಂಜಸ್ ಅನ್ನೋದು ಮಾಡ್ಕೋಬೇಕು. ಹೇಗೆ ನಮ್ಮ ಆರೋಗ್ಯನ ಕಾಪಾಡ್ಕೋಬೋದು, ನಮ್ಮ ಬಗ್ಗೆ ನಾವು ಎಷ್ಟು ಗಮನ ಕೊಡಬೇಕು, ನಮ್ಮ ಆರೋಗ್ಯ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಹೆಣ್ಮಕ್ಳು ಗಮನ ಹರಿಸ್ಬೇಕಾಗುತ್ತೆ. ಹಾಗಾಗಿ ನಾವು ಒಂದು 10 ನಿಮಿಷ ಆದರೂ ನಮಗೋಸ್ಕರ ಆದರೂ ನಾವು ಟೈಮನ್ನು ಮೀಸಲಿಡಬೇಕಾಗುತ್ತೆ ಸ್ನೇಹಿತರೆ. ಹಾಗಾಗಿ ನೋಡಿರಿ, ಎಲ್ಲ ಕಸ ಎಲ್ಲ ಗುಡಿಸ್ತಾ ಇದ್ದೀನಿ. ಪಾತ್ರೆ ಎಲ್ಲ ತೊಳ್ಕೊಂಡು ಬಳಿಕ ಕಸ ಎಲ್ಲ ಗುಡಿಸ್ಕೊತಾ ಇದ್ದೀನಿ. ಇಷ್ಟ್ಯಾಕೋ ಕಸ ಅನ್ಕೋಬೋದು, ಈರುಳ್ಳಿ ಎಲ್ಲ ತಂದಿದ್ದಿತ್ತು, ಅದನ್ನ ಈರುಳ್ಳಿ ಎಲ್ಲ ಕ್ಲೀನಿಗೆ ಹೊಂದಿಸಿ ತದನಂತರ ಕಸ ಗುಡಿಸ್ತಾ ಇದ್ದೀನಿ ಸ್ನೇಹಿತರೆ. ಇವಾಗ ನೋಡಿರಿ, ಕಲ್ಲು ಒರೆಸ್ತಾ ಇದ್ದೀನಿ. ಅದಕ್ಕೆ ಇವಾಗ ಒಂದು ಸ್ವಲ್ಪ ಕಲ್ಲುಪ್ಪು ಮತ್ತು ಅರಿಶಿಣವನ್ನು ಸೇರಿಸಿ ನೆಲ ಒರೆಸ್ಬೇಕಾಗುತ್ತೆ. ಪ್ರತಿನಿತ್ಯ ಈ ರೀತಿ ನಾವು ಒರೆಸೋದ್ರಿಂದ ಏನೇ ಒಂದು ನಕಾರಾತ್ಮಕ ಶಕ್ತಿ ಇರಲಿ ಅಥವಾ ಏನೇ ಒಂದು ಕೆಟ್ಟ ಶಕ್ತಿಗಳಿರಲಿ, ಈ ರೀತಿ ಕಲ್ಲುಪ್ಪು ಅರಿಶಿಣ ಹಾಕಿ ಒರೆಸೋದ್ರಿಂದ ಪರಿಹಾರ ಆಗುತ್ತೆ ಸ್ನೇಹಿತರೆ. ಮತ್ತು ನೀವು ಕೂಡ ಈ ಒಂದು ಅಳವಡಿಸ್ಕೊಳ್ಳಿ, ನಿಮಗೂ ಒಂದು ಸ್ವಲ್ಪ ಚೇಂಜಸ್ ಅನ್ನೋದು ಕಾಣುತ್ತೆ. ನೀವೇ ನೋಡಿ ಕಂಡ್ಕೊಳ್ಳಿ. ಇವಾಗ ನೋಡಿರಿ, ಟೀಗೆ ಇಟ್ಟಿದ್ದೀನಿ ಮತ್ತು ಇವತ್ತು ತಿಂಡಿ ಅಂತ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ನಾನು ಚಿತ್ರಾನ್ನಕ್ಕೆ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕಡಲೆ ಬೀಜ ಇವೆಲ್ಲವನ್ನು ತಯಾರು ಮಾಡ್ಕೊತಾ ಇದ್ದೀನಿ. ಮತ್ತು ಇನ್ನೊಂದು ಸ್ನೇಹಿತರೆ, ನಾವೆಲ್ಲದಕ್ಕೂ ಬೇರೆಯವ್ರ ಮೇಲೆ ಜಾಸ್ತಿ ಡಿಪೆಂಡ್ ಆಗಬಾರ್ದು. ಹೆಣ್ಮಕ್ಳು ಅನ್ನೋರು ಒಂದು ಸ್ವಲ್ಪ ಸ್ಟ್ರಾಂಗಾಗಿ ಇರಬೇಕು ನಾವು. ಯಾಕಂದರೆ ಎಲ್ಲದಕ್ಕೂ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದು, ನಾವಾಗಿ ಇಂಡಿಪೆಂಡೆಂಟಾಗಿ ಇರೋದನ್ನು ಕಲಿಬೇಕಾಗುತ್ತೆ. ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಎಲ್ಲದಕ್ಕೂ ಅವ್ರನ್ನ ಕೇಳಿ ಮಾಡಬೇಕು, ಅವ್ರನ್ನ ಹೇಳೇ ಮಾಡಬೇಕು. ಯಾಕೆ ತಪ್ಪು ಸರಿ ಅನ್ನೋದು ನಮಗೂ ತಿಳಿಯುತ್ತಲ್ವ, ಆವಾಗ ಅದು ತಪ್ಪು ಸರಿನೋ ಅಂತ ಅರ್ಥ ಮಾಡ್ಕೊಂಡು ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಸಜೆಷನ್ ಕೇಳ್ಬೋದು, ಆದರೆ ಎಲ್ಲದಕ್ಕೂ ಅವ್ರ ಮೇಲೆ ಡಿಪೆಂಡ್ ಆಗೋದು ಒಳ್ಳೆಯದಲ್ಲ ಅಂತ ನನ್ನ ಅನಿಸಿಕೆ ಸ್ನೇಹಿತರೆ. ಯಾಕಂದರೆ ನನ್ನ ಲೈಫು, ನಮ್ಮ ಜೀವನ ನಮ್ಮದಿರುತ್ತೆ. ಯಾಕಂದರೆ ಅವರು ನಮಗೆ ತರೋದಿಲ್ಲ, ಬರೋದಿಲ್ಲ. ಯಾಕಂದರೆ ಅವರು ನಮಗೆ ನಡೆಸೋದಿಲ್ಲ ಜೀವನ. ಅವ್ರು ಹಂಗಂತಾರೆ, ಇವ್ರು ಹಿಂಗಂತಾರೆ,
ಅವ್ರೇನೋ ಅಂತಾರೆ ಅಂತ ನಾವು ಮುಜುಗರ ಪಟ್ಕೊಳ್ಳೋದು, ಎಲ್ಲದಕ್ಕೂ ಲೇಜಿಸ್ತನ ಮಾಡಿ ಹಿಂದೆ ಉಳಿಯೋದು ಮಾಡ್ತೀವಲ್ವ, ನಾವು ಮತ್ತೆ ಹಿಂದೆ ನಮ್ಮನ್ನ ತಳ್ತಾರೆ ಹೊರತು ನಾವು ಮುಂದೆ ಬರೋಕ್ಕಾಗಲ್ಲ. ಹಾಗಾಗಿ ನಮ್ಮ ಲೈಫ್ ನಾವು ಲೀಡ್ ಮಾಡ್ತಾ ಇದ್ದೀವಿ, ನಮ್ಮ ಲೈಫ್ ಚೆನ್ನಾಗಿರಬೇಕು, ನಮ್ಮ ಜೀವನ ಚೆನ್ನಾಗಿರಬೇಕು ಅಂದರೆ ನಾವು ಮುಂದುವರಿಬೇಕು, ನಾವು ಮುಂದಾಳತ್ವದಿಂದ ಮಾತಾಡಬೇಕು, ಇದು ತಪ್ಪು ಸರಿನೋ ಅಂತ ನಾವು ತಿಳ್ಕೋಬೇಕು. ಮತ್ತು ಕುಟುಂಬದಲ್ಲಾಗಲಿ ಏನಾಗಲಿ ಹೊರಗಡೆ ನಾವು ಕೆಲಸ ಮಾಡೋದ್ರಲ್ಲಾಗಲಿ ಎಲ್ಲದಕ್ಕೂ ನಾವು ಜವಾಬ್ದಾರಿಗಳನ್ನು ತೊಗೋಬೇಕಾಗುತ್ತೆ. ನೋಡಿರಿ, ಇವತ್ತು ನಾನು ಜ್ಯೂಸ್ ಮಾಡ್ಕೊತಾ ಇದ್ದೀನಿ. ಜ್ಯೂಸ್ ಅಂದರೆ ನಾನು ಇದನ್ನ ಪ್ರತಿನಿತ್ಯ ಬಿಸಿನೀರಿಗೆ ಹಾಕ್ಕೊಂಡು ಕುಡಿಬೇಕು ಅಂತ ಐಸ್ ಟ್ಯೂಬ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ಹಾಗಾಗಿ ನೆಲ್ಲಿಕಾಯಿ ಮತ್ತು ಹಸಿ ಶುಂಠಿ ಮತ್ತು ಅರಿಶಿನ ಇತ್ತು, ಹಸಿ ಅರಿಶಿನ, ಕರಿಬೇವು ಸೊಪ್ಪು, ಅದಕ್ಕೆ ಪುದೀನ ಸೊಪ್ಪು, ಒಂದು ಸ್ವಲ್ಪ ಉಪ್ಪು, ಲಿಂಬೆಹಣ್ಣು ಹಾಕ್ಕೊಂಡು ಅದನ್ನ ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಇದನ್ನ ನಾನು ಫಿಲ್ಟರ್ ಮಾಡಿಲ್ಲ, ಈ ರೀತಿ ನಾನು ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ನನಗೆ ಈ ರೀತಿ ಹಾಕಿದ್ರೇ ಇಷ್ಟ. ಇದನ್ನ ಐಸ್ ಟ್ಯೂಬ್ ಮಾಡಿಟ್ಕೊಂಡು ಪ್ರತಿನಿತ್ಯ ನೀರಲ್ಲಿ ಬೆರೆಸ್ಕೊಂಡು ಕುಡಿತೀನಿ ಸ್ನೇಹಿತರೆ. ನೀವು ಕೂಡ ಇದನ್ನ ಅಳವಡಿಸ್ಕೊಳ್ಳಿ. ನೋಡಿರಿ, ಇದು ಒಂದು ಸ್ವಲ್ಪ ಮಿಕ್ಸಿ ಜಾರಲ್ಲಿ ಉಳಿದೈತೆ, ಇದಕ್ಕೆ ಒಂದು ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಈ ನೀರನ್ನ ಇವಾಗ ಸೇವನೆ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಈ ರೀತಿ ನಾವು ಹೆಲ್ದಿ ಲೈಫ್ನ ನಾವು ಲೀಡ್ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಒಳ್ಳೆಯದು. ನಮ್ಮ ಜೀವನಕ್ಕೆ ನಾವು ಚೇಂಜಸ್ ಮಾಡ್ಕೋಬೇಕಾಗುತ್ತೆ. ಅವ್ರೇನೋ ಅಂತಾರೆ, ಇವರೇನೋ ಅಂತಾರೆ ಅಂತ ನಾವು ಯಾವುದು ತಲೆ ಕೆಡಿಸ್ಕೋಬಾರ್ದು ಸ್ನೇಹಿತರೆ. ನಾವು ಚೆನ್ನಾಗಿದ್ದರೆ, ನಾವು ಆರೋಗ್ಯವಾಗಿದ್ದರೆ ಕುಟುಂಬನ ನೋಡ್ಕೊಳಕ್ಕಾಗುತ್ತೆ. ಹಾಗಾಗಿ ಇವತ್ತಿನದು ದಿನಚರಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ನೋಡ್ತಿದ್ರಲ್ಲ, ಬೆಳಗ್ಗೆ ಎಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಎಲ್ಲ ಆಗಿ ಇವಾಗ ದೇವ್ರ ಮುಂದೆ ದೀಪ ಅದೆಲ್ಲ ಹಚ್ಚಬೇಕು. ಮತ್ತು ಇವತ್ತಿನ ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಮತ್ತು ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಮತ್ತು ನಿಮ್ಮ ಫ್ಯಾಮ್ಲಿಗೂ ನಿಮ್ಮ ಫ್ರೆಂಡ್ಸ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಮತ್ತೆ ಸಿಗೋಣ ಹೊಸ ರೆಸಿಪಿಯೊಂದಿಗೆ.